ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು 1 ಎಕರೆ ಪರ್ಚೇಸ್ ಮಾಡೋರಿದ್ದರೆ ವಿಡಿಯೋ ಶೇರ್ ಮಾಡಿ ದಯವಿಟ್ಟು. ನೋಡಿ ಸರ್, ಇದೇನು ತೋರಿಸ್ತಾ ಇದೆ ನೋಡಿ, ಇದು ಬಾಳೆ ಹಾಕಿದಾರಲ್ಲ, ಇದು 1 ಎಕರೆ ಮಾರಾಟಕ್ಕಿದೆ ಜಾಗ. ನೋಡಿ ಇದೇ ಜಾಗ, ಇದೇನು ನೋಡ್ತಾ ಇದ್ದೀರ ನೋಡಿ, ಇದೇ ರೋಡು. 2ನೇ ಪಾಯಿಂಟ್ ಬರುತ್ತೆ ನೋಡಿ ಸರ್. ಇದು ಪಕ್ಕದಲ್ಲೂ ಕೂಡ ಒಬ್ಬರು ಪರ್ಚೇಸ್ ಮಾಡಿದ್ದಾರೆ 4 ಎಕರೆ. ಸಾಯಿಲ್ ಮಾತ್ರ ಕುಂಕುಮ ಥರ ಇದೆ ಸಾಯಿಲ್. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಇದೇ ಥರ ಸಾಯಿಲ್, ಎಲ್ಲೂ ಕೂಡ ಅದೇ ಸಾಯಿಲ್ ಇರೋದು. ಒಳ್ಳೆ ಅದ್ಭುತವಾಗಿದೆ ಸರ್ ಜಾಗ, ಮಾತ್ರ ಸೂಪರಾಗಿದೆ ಜಾಗ. 1 ಎಕರೆ ಬರುತ್ತೆ, ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಸುಮಾರು ಹೆಚ್ಚು ಕಮ್ಮಿ ಒಂದು 50 ಟೀ ಕುಟ್ಟಿದೆ. ಅವರು ಟೀ ಕುಟ್ಟು ನಾವೇ ಕಟ್ ಮಾಡ್ಕೊತೀವಿ ಸರ್ ಅಂತ ಹೇಳಿದ್ದಾರೆ. ಬೇಕು ಅಂದರೆ ನೋಡೋಣ, ಅದೇನು ಮಾತಾಡೋಣ ಅವ್ರ ಹತ್ರ. ನೋಡಿ ಸಾಯಿಲ್ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಸಾಯಿಲ್ ಫುಲ್ಲು ಎಲ್ಲ ಬಾಳೆ ಹಾಕಿದ್ದಾರೆ. ಈ ಮಣ್ಣಲ್ಲಿ ನೀವು ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ, ಆ ಥರ ಇದೆ ಸಾಯಿಲ್ ಮಾತ್ರ. ಒಳ್ಳೆ ರೆಡ್ ಸಾಯಿಲು. ಇಟ್ಟಿಗೆ ಫ್ಯಾಕ್ಟ್ರಿ ಕೂಡ ಮಾಡ್ಬೋದು. ನೀವು 20 ಅಲ್ಲ 50 ಅಡಿ ತೆಗೆದ್ರೂ ಕೂಡ ನೀವು ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ, ಆ ಥರ ಇದೆ ಜಾಗ. ಇದು ನಿಮಗೆ ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆ ಟೌನ್ ಏನಿದೆ, ಟೌನ್ಗೆ 8 ಕಿಲೋಮೀಟ್ರ್ ಬರುತ್ತೆ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತದೆ. ಮೈಸೂರಿಗೆ ಒಂದು 65 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 190 ಕಿಲೋಮೀಟ್ರು ಬ್ಯಾಂಗ್ಳೂರು. ಬ್ಯಾಂಗ್ಳೂರವ್ರು ಏನಾದ್ರು ವೀಡಿಯೋ ನೋಡ್ತಾರೆ, ನೀವು ಚಾಮರಾಜನಗರ ಕಡೆಯಿಂದ ಬಂದ್ರೂ ಹತ್ರ ಆಗುತ್ತೆ, ಮೈಸೂರು ಕಡೆಯಿಂದ ಬಂದ್ರೂ ಹತ್ರ ಆಗುತ್ತೆ. ನೀವೇನಾದ್ರು ಮೈಸೂರವ್ರು ನೋಡ್ತಾಯಿದ್ರೆ ಎಕ್ಸಾಕ್ಟ್ಲಿ ನೀವು ಗುಂಡ್ಲುಪೇಟೆ ಕಡೆಯಿಂದನೇ ಬರಬೇಕು ನೀವು ಈ ಜಾಗಕ್ಕೆ. ನೋಡಿ ಸಾಯಿಲ್ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಪಕ್ಕದಲ್ಲೂ ಕೂಡ ಒಬ್ಬರು 4 ಎಕರೆ ಪರ್ಚೇಸ್ ಮಾಡಿದ್ದಾರೆ ಮೈಸೂರವರು. ನೋಡಿ ಟೀ ಕುಟ್ಟು ಈ ಥರ ಇದೆ ಸರ್. ಅವರು ನಾವೇ ಕಟ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಿಮ್ಗೆ ಏನಾದ್ರು ಬೇಕು ಅಂದರೆ ಒಂದು ಸ್ವಲ್ಪ ಮಾತಾಡಿ ಅವ್ರ ಹತ್ರ ಬಿಡಿಸೋಣ. ನೋಡಿ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ನೋಡಿ ಇಂಥ ಜಾಗ ನಿಮಗೆ ಮತ್ತೆ ಸಿಗೋಲ್ಲ. 1 ಎಕರೆ ನೋಡ್ತಾರೆ ಅವ್ರಿಗೆ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ನೋಡಿ ಬೋರ್ ಇಲ್ಲ, ಬೋರ್ ಹಾಕೋಬೇಕು ನೀವು. ನೋಡಿ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿಬಿಟ್ಬಿಟ್ಟಿದ್ದಾರೆ. ಇದು ನಿಮಗೆ ಗುಂಡ್ಲುಪೇಟೆ ಚಾಮರಾಜನಗರ ಏನು ಹೈವೇ ಇದೆ, ಹೈವೇಯಿಂದ ಜಸ್ಟ್ ನೀವು ಒಂದು 2.5 ಕಿಲೋಮೀಟ್ರು ಬರಬೇಕಾಗುತ್ತೆ. ವಿಲೇಜ್ ಡಾಂಬರ್ಗೆ ಜಸ್ಟ್ ನೀವು ಒಂದು 1 ಕಿಲೋಮೀಟ್ರು ಮೆಟ್ಲಿಂಗ್ ಬರಬೇಕಾಗುತ್ತೆ. ಮೆಟ್ಲಿಂಗ್ ಹೋದರೆ ನಿಮಗೆ ಜಮೀನ್ವರೆಗೂ ಮ್ಯಾಪ್ ರೋಡ್. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಜಮೀನ್ವರೆಗೂ ಡೈರೆಕ್ಟ್ ಮ್ಯಾಪ್ ರೋಡ್ ಇದೆ. 40 ಫೀಟ್ ರೋಡ್ ಬರುತ್ತೆ. ಈ ಜಮೀನು ಏನಿದೆ ಇದ್ರ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳಿದೆ, ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ. ಇವಾಗ ನಮಗೆ ತೋರಿಸ್ದಂಗೆ ಎಕ್ಸಾಕ್ಟ್ಲಿ ಅವ್ರು ಮೈಸೂರವರು ಕೂಡ ಒಬ್ಬರು 4 ಎಕರೆ ಪರ್ಚೇಸ್ ಮಾಡಿದ್ದಾರೆ. ಆಮೇಲೆ ಇಲ್ಲೆಲ್ಲ ಜಮೀನೆಲ್ಲ ವಾಸ ಇದ್ದಾರೆ. ಈ ಜಮೀನು ಪಕ್ಕದಲ್ಲೂ ಕೂಡ, ಈ ಜಮೀನಿಂದ ಒಂದು 200 ಮೀಟ್ರಲ್ಲಿ ಒಬ್ಬರು ಕೇರಳದವ್ರದ್ದು ಒಂದು 25 ಎಕರೆ ಫಾರ್ಮ್ ಹೌಸ್ ಇದೆ. 25 ಎಕರು ಫಾರ್ಮ್ ಹೌಸ್ ಮಾಡಿದ್ದಾರೆ. ಇದು ನಿಮಗೆ ಸಿಂಪಲಾಗಿ 1 ಎಕರೆ ಆಮೇಲೆ ಒಂದು ಕಡಿಮೆ ಪ್ರೈಸಲ್ಲೂ ಕೂಡ ಆಗುತ್ತೆ. ಯಾರು 1 ಎಕರೆ ಬೇಕು ಅಂತಾರೆ ಅವ್ರಿಗೆ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಯಾರಾದರೂ 1 ಎಕರೆ ಥರ ನೋಡ್ತಾರೆ ಅವ್ರಿಗೆ ಮಾತ್ರ ಜಾಗ ಅದ್ಭುತವಾಗಿದೆ. ಫುಲ್ ಎಲ್ಲ ಬಾಳೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಆಮೇಲೆ ನಿಮಗೆ ಒಳ್ಳೆ ವಾಟರ್ ಫಿಲ್ಟರ್ ಅಂತ ಇರೋ ಸರ್. ಇದು ನಿಮಗೊಂದು 200, 150 ಅಡಿ 200 ಅಡಿಗೆಲ್ಲ ನೀರು ಸಿಗುತ್ತೆ ನಿಮಗೆ. ವಾಟರ್ ಫಿಲ್ಟರ್ ತುಂಬ ಚೆನ್ನಾಗಿದೆ ನೋಡಿ. ಬಾಳೆ ಇವಾಗ ಹಾಕಿದ್ದಾರೆ ಆಲ್ಮೋಸ್ಟ್ ಎಲ್ಲ ಗೊನೆ ಬಂದಿದೆ. ಎಲ್ಲ ಗೊನೆ ಬಂದಿದೆ ಇವಾಗ ಆಲ್ಮೋಸ್ಟು. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಬಟ್ ಇದು ಏನಂದರೆ ಟೋಟಲ್ ಇವ್ರಿಗೆ ಒಂದು 14 ಎಕರೆ ಜಮೀನಿದೆ. ಈ ಜಮೀನು ಏನು ಕೊಡ್ತಾರೆ ಇವರು, ಟೋಟಲಿ 14 ಎಕರೆ ಜಮೀನಿದೆ ಅವ್ರಿಗೆ. ಅದರಲ್ಲಿ 1 ಎಕರೆ ಯಾರು ತೊಗೋತಾರೆ ಡೈರೆಕ್ಟು ಅವ್ರ ಹೆಸ್ಕರೆ, ಯಾರು ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಡೈರೆಕ್ಟು ಸ್ಕೆಚ್ ಮಾಡಿ ಅವ್ರಿಗೆ ಕೊಡ್ತಾರೆ. ಬೇಕಾದ್ರೆ ಇದರಲ್ಲಿ ಟೇಮು ಕೂಡ ನಿಮಗೆ ಸಿಗ್ಬೋದು, ಯಾಕೆಂದರೆ ಸ್ಕೆಚ್ ಆಗಬೇಕು. ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಸುಮಾರು ಇದೆ ಅಂತ ಹೇಳಿದ್ದಾರೆ, ರೆಡಿ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಏನೇನು ರೆಡಿ ಇದೆ ನೋಡಿಕೊಂಡು ಇದು ಸಪ್ರೇಟು ನಿಮಗೆ ಸ್ಕೆಚ್ ಮಾಡಿ ಕೊಡಬೇಕಾಗುತ್ತೆ. ನಿಮಗೆ 1 ಎಕರೆ ಮಾತ್ರ ಸಪ್ರೇಟ್ ಮಾಡಬೇಕಾಗುತ್ತೆ. ಯಾರು ತೊಗೋತಾರೋ ಅವ್ರಿಗೆ ಡೈರೆಕ್ಟು ಸಪ್ರೇಟ್ ಸ್ಕೆಚ್ ಆಗುತ್ತೆ. ನೋಡಿ ಸರ್, 1 ಎಕರೆ ಯಾರು ನೋಡ್ತಾ ಇರೋರಂತೂ ಜಾಗ ತುಂಬ ಚೆನ್ನಾಗಿದೆ, ಆರಾಮ್ಸೆ ತೊಗೋಬೋದು.
ಮಣ್ಣು ಕೂಡ ತೋರಿಸ್ತಾ ಇದೆ ನೋಡಿ, ಎಷ್ಟು ಪ್ಯೂರ್ ರೆಡ್ ಸಾಯಿಲು ಅಂದರೆ ಅದ್ಭುತ ಆಗಿದೆ ಸಾಯಿಲ್ ಮಾತ್ರ ನೋಡಿ. ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ ನೀವು, ಆ ಥರ ಇದೆ. ಒಳ್ಳೆ ವ್ಯೂ ಪಾಯಿಂಟು, ಫಾರ್ಮ್ ಹೌಸ್ ಮಾಡ್ಕೊಳಕ್ಕೆ ಮಾತ್ರ ಅದ್ಭುತ ಆಗಿದೆ. ಒಳ್ಳೆ ವ್ಯೂ ಪಾಯಿಂಟು, 1 ಎಕರೆ ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮ್ಸೆ ಇರ್ಬೋದು ನೋಡಿ. ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಎಂಟ್ರೆನ್ಸು. ನೀವು ಆ ಮೆಟ್ಲಿಂಗಿಂದ ಜಸ್ಟ್ ಒಂದು 50 ಮೀಟ್ರ್ ಮಾತ್ರ ಬರಬೇಕು. 2ನೇ ಪಾಯಿಂಟ್ ಬರುತ್ತೆ ನಿಮಗೆ ಜಮೀನು. ಮೈಸೂರು ತೊಗೊಂಡಿದ್ದಾರೆ. ಸಾಯಿಲ್ ನೋಡ್ರಿ ಎಷ್ಟು ಕುಂಕುಮ ಥರ ಇದೆ ಅಂದರೆ ಸಾಯಿಲು ನೋಡಿ. ಇವರು ಕೂಡ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ 4 ಎಕರೆ. ಒಂದು ಇದು ನೋಡಿ, ಟೀ ಕುಡ್ಗಳಿದೆಯಲ್ಲ, ಈ ಥರ ಇದೆ ಟೀ ಕುಡ್. ಅವರು ಮೋಸ್ಟ್ಲಿ ನಾವೇ ಕಟ್ ಮಾಡ್ಕೊತೀವಿ ಸರ್ ಅಂತ ಹೇಳಿದ್ರು. ನೋಡೋಣ, ನಿಮ್ಗೇನಾದ್ರು ಬೇಕು ಅಂದರೆ ಅದಕ್ಕೆ ಬೇರೆ ಇದು ಮಾಡಿದ್ರೆ ನೋಡೋಣ. ಬೇಕು ಅಂದರೆ ಏನಾದ್ರು ಒಂದು ಸ್ವಲ್ಪ ನಿಮಗೂ ಕೂಡ ತರಕ್ಕೆ ಟ್ರೈ ಮಾಡೋಣ ನೋಡಿ ಸರ್. ರೋಡ್ ಮಾತ್ರ ದೊಡ್ಡ ರೋಡ್ ನಿಮಗೆ ನೋಡಿ, ಇಲ್ಲಿಂದ ನಮ್ಮ ಮರದವರೆಗೆ ಬರುತ್ತೆ. ನೀವು ಅಪ್ಪಾಟಿ ಕಂಟಿನರು ಕೂಡ ಬರ್ಬೋದು ರೋಡಲ್ಲಿ. ನಿಮಗೆ ಮಿನಿಮಮ್ ಒಂದು 30 ಅಡಿ ಮೇಲಿದೆ ರೋಡ್. ನಿಮ್ಗೆ ಆರಾಮ್ಸೆ ಬರ್ಬೋದು ಸರ್. ಜಮೀನವ್ರಿಗೂ ವೆಹಿಕಲ್ ಬರುತ್ತೆ, ಕಾರು, ಲಾರಿ, ಟ್ರ್ಯಾಕ್ಟ್ರು, ಏನು ಬೇಕಾದ್ರೂ ಬರ್ಬೋದು ನೋಡಿ. ಈ ಥರ ನೀಟಾಗಿ ನೀವು ಫೆನ್ಸಿಂಗ್ ಮಾಡ್ಕೊಬಿಟ್ರೆ ಸೂಪರಾಗಿದೆ. ಸಾಯಿಲ್ ನೋಡ್ತಾ ಇದ್ರೆ ಮಾತ್ರ ಅದ್ಭುತ ಆಗಿದೆ ನೋಡಿ. ಇಲ್ಲಿ ಕುಂಕುಮ ಥರ ಇದೆ ಸಾಯಿಲ್. ವಿಲೇಜ್ಗೆ ಜಸ್ಟ್ 1 ಕಿಲೋಮೀಟ್ರು ಮೆಟ್ಲಿಂಗು ಸರ್. 40 ಫೀಟ್ ರೋಡು, ದೊಡ್ಡ ರೋಡ್ ಇದೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಇದು ಗುಂಡ್ಲುಪೇಟೆ ಟೌನ್ಗೆ ಬರೀ ಜಸ್ಟ್ 8 ಕಿಲೋಮೀಟ್ರು. ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇಗೆ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ ಜಾಗ. 2.5 ಕಿಲೋಮೀಟ್ರ್ ಆಗುತ್ತೆ. 2.5 ಆದರೆ 1.5 ಕಿಲೋಮೀಟ್ರ್ ನೀವು ಡಾಂಬರೇ ಬರಬೇಕು. ಇನ್ನೊಂದು ಕಿಲೋಮೀಟ್ರ್ ಮೆಟ್ಲಿಂಗ್ ಆಗುತ್ತೆ, ವಿಲೇಜಿಂದ ಮೆಟ್ಲಿಂಗು. ಇಲ್ಲಿ ನಿಮಗೆ ಒಂದು ಫೇಮಸ್ ಆಗಿರೋವಂಥ ಟೆಂಪಲ್ ಇದೆ ವಿಲೇಜಲ್ಲಿ ನೋಡಿ. ಇದು ಒಬ್ಬರು ಅಣ್ಣನ ಭಾಗ, ಇದು ಕೊಡಲ್ಲ ನೋಡಿ. ಏನು ಬಾಳೆ ಬನಾನ ಹಾಕಿದಾರೆ, ಬಾಳೆ ಇಲ್ಲಿಂದ ಮಾತ್ರ ಈ ಕಡೆ ಕೊಡೋದು ನೋಡಿ. ಈ ಕಡೆ ಟೀ ಕುಟ್ಟಿದೆಯಲ್ಲ, ಇಲ್ಲಿಂದ ಆ ಕಡೆಗೆ ಕಂಟಿನ್ಯೂ ಕೊಡೋದು. ನೀವೇನಾದ್ರು ಗೇಟ್ ಹಾಕೋಬೇಕು, ನಿಮ್ಮ ಅಳತೆ ಬಂದು ತೊಗೊಳೋರಿಗೆ ಇಲ್ಲಿಂದ ಬರುತ್ತೆ. ಈ ಕಡೆ ಬೇರೆಯವ್ರದ್ದು, ಅವ್ರ ಅಣ್ಣಂದು. ಇವರು ತಮ್ಮನ ಭಾಗ ಕೊಡ್ತಾ ಇರೋದು ನೋಡಿ. ಯಾರೋ 1 ಎಕರೆ ನೋಡ್ತಾ ಇರೋರಿಗಂತೂ ಅದ್ಭುತ ಆಗಿದೆ ಜಾಗ ನೋಡಿ ಸರ್. ಒಂದು ಕಡಿಮೆ ಪ್ರೈಸಲ್ಲೂ ಕೂಡ ಮಾಡ್ಕೊಡೋಣ ಖಂಡಿತ. ಗುಂಡ್ಲುಪೇಟೆಯಿಂದ ಜಸ್ಟ್ ಬರೀ 8 ಕಿಲೋಮೀಟ್ರ್. ಫೋನ್ ಮಾಡಿದ್ರಲ್ಲ 1 ಎಕರೆ ನೋಡಿ ಸರ್ ಕಡಿಮೆ ಪ್ರೈಸಲ್ಲಿ ನೋಡ್ಕೊಡಿ ಸರ್, ಬೇಕಾದ್ರೆ ಒಳಗಡೆ ಮೆಟ್ಲಿಂಗ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಿದ್ರಿ. ನಿಮಗೆ ಬರೀ ಜಸ್ಟ್ 1 ಕಿಲೋಮೀಟ್ರ್ ಮೆಟ್ಲಿಂಗ್ ಆಗೋದು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟು 1 or 2 ಸೆಟ್ಟಿಂಗ್ ಕೊಡೋಣ. ಟೀ ಕುಡ್ ಅಂತೂ ಇನ್ನೂ ಬಲಿಬೇಕು, ಅದು ಬಲ್ತಿಲ್ಲ. ನೋಡೋಣ, ಓನರ್ ಹತ್ರ ಮಾತಾಡಿ ಏನೋ ಒಂದು ಮಾತಾಡೋಣ ಅದನ್ನು. ಓಕೆ ಸರ್, ಥ್ಯಾಂಕ್ ಯು. ಇದೆ ರೋಡು. ಓಕೆ, ಥ್ಯಾಂಕ್ ಯು.